ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ. ಓಂ ಸೂರ್ಯದೇವಾಯ ನಮಃ. ಬ್ರಹ್ಮಾಂಡದ ಅಧಿಪತಿ ತೇಜೋಮಯ ಸೂರ್ಯದೇವನ ಆಶೀರ್ವಾದದೊಂದಿಗೆ ಈ ಸುಂದರ ದಿನವನ್ನು ಆರಂಭಿಸೋಣ. ರಾಜಗಾಂಭೀರ್ಯಕ್ಕೆ ಹೆಸರಾದವರು, ಅಚಲವಾದ ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡವರು ಮತ್ತು ಜನ್ಮಜಾತ ನಾಯಕತ್ವದ ಗುಣಗಳನ್ನು ಹೊಂದಿರುವ ಸಿಂಹರಾಶಿಯವರೇ, ಈಗ ನೀವು ಎಚ್ಚರಗೊಳ್ಳುವ ಸಮಯ ಬಂದಿದೆ. ಈ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ನ ಮತ್ತೊಂದು ಪುಟವಲ್ಲ, ಇದು ನಿಮ್ಮ ಬದುಕಿನ ಅಧಿಕಾರ, ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವಂತಹ ಒಂದು ಮಹತ್ತರವಾದ ಕಾಲಘಟ್ಟ. ಗ್ರಹಗಳ ಸಂಚಾರವು ಈ ಬಾರಿ ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸುವಂತಹ ಸೂಚನೆಗಳನ್ನು ನೀಡುತ್ತಿದೆ. ಒಂದು ಕಡೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನ ಬಲದಿಂದ ರಾಜಲಕ್ಷ್ಮಿ ಯೋಗವು ಸೃಷ್ಟಿಯಾಗುತ್ತಿದೆ. ಈ ಯೋಗವು ನಿಮ್ಮನ್ನು ಸಮಾಜದ ಅತ್ಯುನ್ನತ ಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ಸಜ್ಜಾಗಿದೆ. ಆದರೆ ನೆನಪಿಡಿ, ನಾಣ್ಯಕ್ಕೆ ಎರಡು ಮುಖಗಳಿರುವಂತೆ ಇದೇ ಸಮಯದಲ್ಲಿ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗುವ ಅಪಾಯವೂ ಇದೆ. ಇದು ನಿಮ್ಮ ಸಂಬಂಧಗಳನ್ನು ಮತ್ತು ಅಧಿಕಾರವನ್ನು ಪರೀಕ್ಷಿಸುವ ಕಠಿಣ ಸವಾಲಾಗಿ ನಿಮ್ಮ ಮುಂದೆ ನಿಲ್ಲಬಹುದು. ಈ ಅದ್ಭುತ ಯೋಗಗಳು ಯಾವುವು? ನಿಮ್ಮ ಪ್ರತಿಯೊಂದು ನಿರ್ಧಾರದ ಮೇಲೆ ಪ್ರಭಾವ ಬೀರಲಿರುವ ಆ ಸವಾಲುಗಳೇನು? ಈ ಎಲ್ಲವನ್ನೂ ಈಗ ವಿವರವಾಗಿ ತಿಳಿಯೋಣ. ನಿಮ್ಮ ವ್ಯಕ್ತಿತ್ವ, ಬಲ ಮತ್ತು ದೌರ್ಬಲ್ಯಗಳ ವಿಶ್ಲೇಷಣೆ. ಮುಖ್ಯವಾಗಿ ಈ ತಿಂಗಳ ಭವಿಷ್ಯವನ್ನು ಅರ್ಥಮಾಡಿಕೊಳ್ಳುವ ಮೊದಲು ಸಿಂಹರಾಶಿಯವರಾದ ನಿಮ್ಮ ಸಹಜ ಗುಣಗಳನ್ನು ನಾವು ಆಳವಾಗಿ ವಿಶ್ಲೇಷಿಸಬೇಕಾಗುತ್ತದೆ. ಏಕೆಂದರೆ ಈ ಜನವರಿ ತಿಂಗಳಿನಲ್ಲಿ ನಿಮ್ಮ ಸಹಜ ಗುಣಗಳೇ ನಿಮಗೆ ಬಲವಾಗಲಿವೆ ಮತ್ತು ನಿಮ್ಮಲ್ಲಿ ಮನೆ ಮಾಡಿರುವ ಕೆಲವು ಅಸಹಜ ಗುಣಗಳೇ ನಿಮಗೆ ಶತ್ರುಗಳಾಗಲಿವೆ. ಸಿಂಹರಾಶಿಯವರು ಎಂದರೆ ಯಾರು? ನೀವು ಹುಟ್ಟಿನಿಂದಲೇ ನಾಯಕರು. ಯಾರದ್ದೋ ಕೈಕೆಳಗೆ ತಲೆಬಾಗಿ ಕೆಲಸ ಮಾಡುವುದು ಅಥವಾ ಯಾರದ್ದೋ ಹಂಗಿನಲ್ಲಿ ಬದುಕುವುದು ನಿಮಗೆ ಎಂದಿಗೂ ಇಷ್ಟವಾಗದ ಮಾತು. 4 ಜನರಿಗೆ ಸಹಾಯ ಮಾಡುವುದರಲ್ಲಿ ನೀವು ಪಡೆಯುವ ಆನಂದ ಮತ್ತು ತೃಪ್ತಿ ಅಪಾರ. ಆದರೆ ಅದೇ ಸಹಾಯವನ್ನು ಬೇರೆಯವರಿಂದ ಕೇಳಬೇಕಾದ ಪರಿಸ್ಥಿತಿ ಬಂದರೆ ಅದು ನಿಮಗೆ ನುಂಗಲಾರದ ತುತ್ತಾಗುತ್ತದೆ. ಎಂತಹದ್ದೇ ಕಠಿಣ ಸಂದರ್ಭಗಳು ಎದುರಾದರೂ ಎದೆಯುಬ್ಬಿಸಿ ಧೈರ್ಯದಿಂದ ಮುನ್ನುಗ್ಗುವ ಛಲಗಾರರು ನೀವು. ಆದರೆ ಕಳೆದ ಕೆಲವು ದಿನಗಳಿಂದ ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮಲ್ಲಿ ಕೆಲವು ಅಸಹಜ ಗುಣಗಳು ಕಾಣಿಸಿಕೊಳ್ಳುತ್ತಿವೆ. ಸಣ್ಣಪುಟ್ಟ ವಿಷಯಗಳಿಗೂ ಅತಿಯಾದ ಕೋಪ ಮಾಡಿಕೊಳ್ಳುವುದು, ಅನಗತ್ಯ ವಿಚಾರಗಳ ಬಗ್ಗೆ ದಿನವಿಡೀ ಆಲೋಚನೆ ಮಾಡುವುದು, ಜನರ ಗುಂಪಿನಲ್ಲಿದ್ದರೂ ಒಂಟಿತನವನ್ನು ಬಯಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಆಗಾಗ ಏರುಪೇರಾಗುವುದು. ಇವು ನಿಮ್ಮ ನೈಜ ಗುಣಗಳಲ್ಲ. ಜನವರಿ ತಿಂಗಳು ಸೂರ್ಯನ ಪ್ರಚಂಡ ಬಲದೊಂದಿಗೆ ಪ್ರಾರಂಭವಾಗುತ್ತಿದೆ. ಆದ್ದರಿಂದ ನೀವು ಮೊದಲು ಮಾಡಬೇಕಾದ ಕೆಲಸವೆಂದರೆ ಈ ನಕಾರಾತ್ಮಕ ಗುಣಗಳನ್ನು ಕಿತ್ತೊಗೆಯುವುದು. ನೀವು ಈ ತಿಂಗಳು ಎಷ್ಟು ಶಾಂತವಾಗಿರುತ್ತೀರೋ ಅಷ್ಟು ಸುಲಭವಾಗಿ ಜಗತ್ತು ನಿಮ್ಮ ಕಾಲಡಿ ಬರುತ್ತದೆ. ನಿಮ್ಮ ಕಳೆದುಹೋದ ರಾಜಗಾಂಭೀರ್ಯವನ್ನು ನೀವು ಮರಳಿ ಪಡೆಯಲೇಬೇಕಾದ ಅನಿವಾರ್ಯತೆ ಈಗ ಎದುರಾಗಿದೆ. ಗ್ರಹಗಳ ಸಂಚಾರ ಮತ್ತು ಯೋಗಗಳ ಪ್ರಭಾವ. ಈ ತಿಂಗಳ ಗ್ರಹಗಳ ಸ್ಥಾನಮಾನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ನಿಮ್ಮ ಜಾತಕದ 6ನೇ ಮನೆಯಾಗಿರುವುದರಿಂದ ಇದು ನಿಮ್ಮ ಶತ್ರುಗಳ ನಾಶಕ್ಕೆ ದಾರಿಯಾಗಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲಬಾಧೆಗಳಿಂದ ಮುಕ್ತಿ ಪಡೆಯುವ ಕಾಲ ಹತ್ತಿರ ಬಂದಿದೆ. ಇನ್ನು ದೇವಗುರು ಬೃಹಸ್ಪತಿಯು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ವೃತ್ತಿಜೀವನಕ್ಕೆ ಆನೆಯ ಬಲವನ್ನು ನೀಡುತ್ತಿದ್ದಾನೆ. ಇದರೊಂದಿಗೆ ಶನಿ ಮಹಾತ್ಮನು ನಿಮ್ಮ 7ನೇ ಮನೆಯಲ್ಲಿದ್ದರೂ ಶಶಮಹಾಪುರುಷ ಯೋಗದ ಪ್ರಭಾವದಿಂದ ನಿಮ್ಮ ತಾಳ್ಮೆಗೆ ತಕ್ಕ ಉತ್ತಮ ಪ್ರತಿಫಲವನ್ನು ನೀಡಲಿದ್ದಾನೆ. ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೇಗೆ ಕ್ರಾಂತಿಕಾರಿ ಬದಲಾವಣೆ ತರುತ್ತದೆ ಎಂಬುದನ್ನು ಈಗ ನೋಡೋಣ. ವೃತ್ತಿಜೀವನ ಮತ್ತು ಉದ್ಯೋಗ. ಸುವರ್ಣ ಅವಕಾಶಗಳ ಕಾಲ. ವೃತ್ತಿಜೀವನದಲ್ಲಿರುವ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಅಕ್ಷರಶಃ ಒಂದು ಸುವರ್ಣ ಅವಕಾಶದ ಗಣಿ. ಕಳೆದ ವರ್ಷ ಅಥವಾ ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗದ ಮಾನ್ಯತೆ, ಇವೆಲ್ಲದಕ್ಕೂ ಈ ತಿಂಗಳು ಉತ್ತರ ಸಿಗಲಿದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುವ ಸಮಯವಿದು. ಯಾರೆಲ್ಲ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದೀರೋ ಅವರಿಗೆ ಜನವರಿ 14ರ ನಂತರ ಅತ್ಯಂತ ಶುಭ ಸುದ್ದಿಗಳು ಕಾದಿವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಅತ್ಯವಶ್ಯಕ. ನಿಮ್ಮ ರಾಶಿಯ ಸಹಜ ಗುಣದಂತೆ ನೀವು ಅತಿಯಾದ ನೇರ ಮಾತುಗಾರರು. ಆದರೆ ಈ ತಿಂಗಳು ನಿಮ್ಮ ಮೇಲಧಿಕಾರಿಗಳ ಮುಂದೆ ಅಥವಾ ಬಾಸ್ ಜೊತೆಗೆ ಯಾವುದೇ ರೀತಿಯ ವಾದವಿವಾದಗಳಲ್ಲಿ ತೊಡಗಬಾರದು. ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ ಅದನ್ನು ನಿಭಾಯಿಸುವ ಅದ್ಭುತ ಶಕ್ತಿ ನಿಮಗೆ ಸೂರ್ಯನ ಅನುಗ್ರಹದಿಂದ ಸಿಗಲಿದೆ. ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಹಗಲಿರುಳು ಪ್ರಯತ್ನಿಸುತ್ತಿರುವವರಿಗೆ, ವಿಶೇಷವಾಗಿ ಪೊಲೀಸ್ ಇಲಾಖೆ,
ಆಡಳಿತಾತ್ಮಕ ಸೇವೆಗಳು ಅಥವಾ ಶಿಕ್ಷಣ ಇಲಾಖೆಯಲ್ಲಿ ವೃತ್ತಿ ಬಯಸುವವರಿಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ. ಈಗಾಗಲೇ ಸರ್ಕಾರಿ ಕೆಲಸದಲ್ಲಿರುವವರಿಗೆ ವರ್ಗಾವಣೆಯ ಭಾಗ್ಯ ಅಥವಾ ನೀವು ಇಷ್ಟಪಟ್ಟ ಸ್ಥಳಕ್ಕೆ ಹೋಗುವ ಯೋಗಗಳು ದಟ್ಟವಾಗಿವೆ. ಆದರೆ ಒಂದು ಮಾತು ನೆನಪಿರಲಿ, ಶನಿದೇವನ ದೃಷ್ಟಿಯಿರುವುದರಿಂದ ಯಾವುದೇ ಕಾರಣಕ್ಕೂ ಲಂಚ ಅಥವಾ ಅಡ್ಡದಾರಿ ಹಿಡಿಯಲು ಹೋಗಬೇಡಿ. ಸಿಕ್ಕಿಬೀಳುವ ಸಾಧ್ಯತೆ ಹೆಚ್ಚಿರುತ್ತದೆ. ನೇರ ಮಾರ್ಗವೇ ನಿಮಗೆ ರಾಜಮಾರ್ಗವಾಗಲಿದೆ. ನಿರುದ್ಯೋಗಿಗಳಿಗೆ ನನ್ನದೊಂದು ಕಿವಿಮಾತು. ಕೇವಲ ಮನೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಾ ಕಾಲ ಕಳೆದರೆ ಈ ಬಾರಿ ಕೆಲಸ ಸಿಗುವುದಿಲ್ಲ. ಈ ತಿಂಗಳು ಗುರುಬಲ ಇರುವುದರಿಂದ ನೀವು ಮನೆಯಿಂದ ಹೊರಬಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ತಿಂಗಳಾಂತ್ಯದೊಳಗೆ ನಿಮ್ಮ ಕೈಯಲ್ಲಿ ಆಫರ್ ಲೆಟರ್ ಇರುತ್ತದೆ. ಆರಂಭದಲ್ಲಿ ಸಂಬಳ ಕಡಿಮೆ ಎನಿಸಿದರೂ ಹಿಂಜರಿಬೇಡಿ. ಆ ಕೆಲಸವೇ ಮುಂದೆ ನಿಮ್ಮನ್ನು ದೊಡ್ಡ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ವ್ಯಾಪಾರ ಮತ್ತು ವ್ಯವಹಾರ. ಧನಲಾಭದ ಮುನ್ಸೂಚನೆ. ವ್ಯಾಪಾರ ಮತ್ತು ಬಿಸಿನೆಸ್ ಕ್ಷೇತ್ರದಲ್ಲಿ ತೊಡಗಿರುವ ಸಿಂಹರಾಶಿಯವರಿಗೆ ಇದು ಹಸನ್ಮುಖಿ ಕಾಲ. ಹೋಟೆಲ್ ಉದ್ಯಮ, ಟ್ರಾವೆಲ್ಸ್, ಬಟ್ಟೆ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿರುವವರಿಗೆ ಅನಿರೀಕ್ಷಿತ ಧನಲಾಭ ಕಾದಿದೆ. ನಿಮ್ಮ ಹಳೆಯ ಗ್ರಾಹಕರು ಅಥವಾ ಕ್ಲೈಂಟ್ಗಳು ತಾವಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಇರುವವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಪಾಲುದಾರರ ಜೊತೆಗೆ ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಪ್ರತಿಯೊಂದು ಲೆಕ್ಕಾಚಾರದಲ್ಲೂ ಪಾರದರ್ಶಕತೆ ಕಾಯ್ದುಕೊಳ್ಳಿ. ನೀವು ಹೊಸದಾಗಿ ಬಂಡವಾಳ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಜನವರಿ 26ರ ನಂತರದ ಸಮಯವು ಅತ್ಯಂತ ಪ್ರಶಸ್ತವಾಗಿದೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು. ಈಗ ನಿಮ್ಮಲ್ಲಿ ಹೆಚ್ಚಿನವರನ್ನು ಕಾಡುತ್ತಿರುವ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಹಣಕಾಸಿನ ಸ್ಥಿತಿ ಹೇಗಿರಲಿದೆ? ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ದೂರಿರುತ್ತದೆ. ಅದೆಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲುವುದಿಲ್ಲ, ಬಂದ ದಾರಿಯಲ್ಲೇ ಖರ್ಚಾಗುತ್ತದೆ ಎಂದು. ಆದರೆ ಜನವರಿ ತಿಂಗಳಿನಲ್ಲಿ ಈ ಪರಿಸ್ಥಿತಿ ಬದಲಾಗಲಿದೆ. ಈ ತಿಂಗಳು ಹಣದ ಹರಿವು ಅತ್ಯಂತ ಉತ್ತಮವಾಗಿರುತ್ತದೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಇರುವುದರಿಂದ ನೀವು ನಿರೀಕ್ಷಿಸದ ಮೂಲಗಳಿಂದ ಹಣ ಬರುವ ಸಾಧ್ಯತೆಯಿದೆ. ವಿಶೇಷವಾಗಿ ನೀವು ಮರೆತು ಹೋಗಿದ್ದ ಅಥವಾ ಈ ಹಣ ಇನ್ನು ವಾಪಸ್ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಸಾಲದ ಹಣ ಈ ತಿಂಗಳು ನಿಮ್ಮ ಕೈ ಸೇರಲಿದೆ. ಆದರೆ ಅದಕ್ಕೆ ನೀವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಪ್ರಭಾವ ಬೀರಬೇಕಾಗುತ್ತದೆ. ಸಾಲಬಾಧೆಯಿಂದ ಕಂಗಾಲಾಗಿರುವವರಿಗೆ ಈ ತಿಂಗಳು ಸಮಾಧಾನಕರ ಸಂಗತಿ ಏನೆಂದರೆ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸುತ್ತವೆ. ಆದರೆ ಒಂದು ಎಚ್ಚರಿಕೆ, ಕೈಯಲ್ಲಿ ಹಣ ಓಡಾಡುತ್ತದೆ ಎಂದು ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಅನಗತ್ಯ ಆಡಂಬರದ ಮೇಲೆ ಖರ್ಚು ಮಾಡಲು ಇದು ಸುಸಮಯವಲ್ಲ. ಹೂಡಿಕೆಯ ವಿಚಾರಕ್ಕೆ ಬಂದರೆ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲಿತಾಂಶವಿದೆ. ದೀರ್ಘಕಾಲದ ಹೂಡಿಕೆಗಳು ನಿಮಗೆ ಲಾಭ ತಂದುಕೊಡುತ್ತವೆ. ಆದರೆ ಶೀಘ್ರ ಲಾಭದ ಆಸೆಗೆ ಬಿದ್ದು ಇಂಟ್ರಾಡೇ ಟ್ರೇಡಿಂಗ್ ಮಾಡಿದರೆ ನಷ್ಟ ಅನುಭವಿಸುವ ಅಪಾಯವಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಹೆಜ್ಜೆಯಿಡಿ. ಕುಟುಂಬ ಮತ್ತು ದಾಂಪತ್ಯ. ಪ್ರೀತಿ ಮತ್ತು ಅಹಂಕಾರದ ನಡುವಿನ ಸಂಘರ್ಷ. ಸಿಂಹರಾಶಿಯವರ ದೊಡ್ಡ ದೌರ್ಬಲ್ಯವೇ ಅವರ ಕುಟುಂಬ. ಹೊರಗಡೆ ಜಗತ್ತಿಗೆ ನೀವು ಎಷ್ಟೇ ಕಠಿಣವಾಗಿ ಸಿಂಹದಂತೆ ಗರ್ಜಿಸುತ್ತಾ ಕಂಡರೂ ಮನೆಯ 4 ಗೋಡೆಗಳ ಮಧ್ಯೆ ನೀವು ಕರಗಿ ನೀರಾಗುವ ಮೃದು ಸ್ವಭಾವದವರು. ಈ ತಿಂಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಏರಿಳಿತಗಳು ಕಂಡುಬರಬಹುದು. 7ನೇ ಮನೆಯಲ್ಲಿ ಶನಿ ಮಹಾತ್ಮನ ಉಪಸ್ಥಿತಿಯಿರುವುದರಿಂದ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು ದೊಡ್ಡ ಜಗಳಕ್ಕೆ ನಾಂದಿ ಹಾಡಬಹುದು. ಇಲ್ಲಿ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಅಥವಾ ಈಗೋವನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಂಡರೆ ನಿಮ್ಮ ಸಂಸಾರ ನಂದನವನವಾಗಲಿದೆ. ವಿಶೇಷವಾಗಿ ಗೃಹಿಣಿಯರಿಗೆ ಈ ತಿಂಗಳು ಮನೆಯ ಜವಾಬ್ದಾರಿಗಳು ದುಪ್ಪಟ್ಟಾಗಲಿವೆ. ಆದರೆ ಸಂತೋಷದ ವಿಷಯವೇನೆಂದರೆ ನಿಮ್ಮ ಪತಿಯ ಕಡೆಯಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಚಿನ್ನದ ಒಡವೆಗಳನ್ನು ಖರೀದಿಸುವ ಯೋಗ ನಿಮಗಿದೆ. ಪ್ರೀತಿ ಪ್ರೇಮದ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮಗೆ ಒಂದು ರೀತಿಯ ಅಗ್ನಿಪರೀಕ್ಷೆ ಎನ್ನಬಹುದು. 3ನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ಯಾರೋ ಹೇಳಿದ ಸುಳ್ಳು ಮಾತಿನಿಂದ ಪ್ರೇಮಿಗಳ ನಡುವೆ ಕಂದಕ ಉಂಟಾಗಬಹುದು. ಪರಸ್ಪರ ನಂಬಿಕೆ ಕಳೆದುಕೊಳ್ಳಬೇಡಿ. ಅವಿವಾಹಿತರಿಗೆ ಜನವರಿ ದ್ವಿತೀಯಾರ್ಧದಲ್ಲಿ ಕಂಕಣಭಾಗ್ಯ ಕೂಡಿಬರಲಿದೆ. ಉತ್ತಮ ಸಂಬಂಧಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಮದುವೆ ಮಾತುಕತೆ ನಡೆಸಲು ಇದು ಸಕಾಲ. ಆರೋಗ್ಯ ಮತ್ತು ಜಾಗರೂಕತೆ. ಆರೋಗ್ಯವೇ ಭಾಗ್ಯ ಎಂಬ ಮಾತು ಸಿಂಹರಾಶಿಯವರಿಗೆ ಈ ತಿಂಗಳು ಹೆಚ್ಚು ಪ್ರಸ್ತುತವಾಗಿದೆ. ಸಾಮಾನ್ಯವಾಗಿ ನಿಮಗೆ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬೇಗನೆ ಬಾಧಿಸುತ್ತವೆ. ಈ ತಿಂಗಳು ಕಣ್ಣಿನ ಉರಿ, ಅತಿಯಾದ ತಲೆನೋವು
ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ನೋವುಗಳು ಕಂಡುಬರಬಹುದು. ನಿಮ್ಮ ತಂದೆ-ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವುದು ನಿಮ್ಮ ಜವಾಬ್ದಾರಿ. ವಯೋವೃದ್ಧರಿಗೆ ಕೀಲು ನೋವು ಅಥವಾ ರಕ್ತದೊತ್ತಡದ ಸಮಸ್ಯೆಗಳು ಕಾಡಬಹುದು, ಹಾಗಾಗಿ ಕಾಲಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಉತ್ತಮ. ಕೋರ್ಟ್ ಕಚೇರಿ ಮತ್ತು ಶತ್ರುಗಳ ನಾಶ. ಜಮೀನು ವಿವಾದಗಳು, ಕೋರ್ಟ್ ಕೇಸುಗಳು ಅಥವಾ ಡೈವರ್ಸ್ ಕೇಸುಗಳಲ್ಲಿ ಸಿಲುಕಿಕೊಂಡಿರುವ ಸಿಂಹರಾಶಿಯವರಿಗೆ ಈ ಜನವರಿ ಒಂದು ಮಹತ್ತರ ತಿರುವು ನೀಡಲಿದೆ. 6ನೇ ಮನೆಯಲ್ಲಿ ಸೂರ್ಯನು ಸಂಚರಿಸುವ ಈ ಕಾಲಘಟ್ಟದಲ್ಲಿ ಶತ್ರುಗಳು ನಿಮ್ಮ ಎದುರು ನಿಲ್ಲಲು ಹೆದರುತ್ತಾರೆ. ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಗುಪ್ತ ಕುತಂತ್ರಗಳು ಒಂದೊಂದಾಗಿ ಬಯಲಿಗೆ ಬರುತ್ತವೆ. ನ್ಯಾಯ ನಿಮ್ಮ ಪರವಾಗಿರುತ್ತದೆ. ಧೈರ್ಯವಾಗಿರಿ. ಸಾಧ್ಯವಾದಷ್ಟು ರಾಜಿ ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಪ್ರಯತ್ನಿಸಿ. ಯಶಸ್ಸು ನಿಮ್ಮದೇ. ವಿದ್ಯಾರ್ಥಿಗಳು ಮತ್ತು ಉನ್ನತ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಸಮಯ. ನೀವು ಅಂದುಕೊಂಡ ಗುರಿಯನ್ನು ತಲುಪಲು ಈ ತಿಂಗಳು ಮಾಡುವ ಪರಿಶ್ರಮ ಬಹಳ ಮುಖ್ಯ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವ ಹಂಬಲ ಹೊಂದಿರುವವರಿಗೆ ಇದ್ದ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಈ ತಿಂಗಳು ನೀವು ಕಲಿಯುವ ಯಾವುದೇ ಹೊಸ ತಾಂತ್ರಿಕ ಕೌಶಲ್ಯ ಅಥವಾ ಭಾಷೆ ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಬದುಕಿಗೆ ಆಧಾರವಾಗಲಿದೆ. ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿರುವುದು ಅವಶ್ಯ. ಶುಭ ಕಾರ್ಯಗಳು ಮತ್ತು ಆಸ್ತಿ ಖರೀದಿ. ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳು, ಅಂದರೆ ಗೃಹಪ್ರವೇಶ, ನಾಮಕರಣ ಅಥವಾ ನಿಶ್ಚಿತಾರ್ಥಗಳು ಬಹಳ ದಿನಗಳಿಂದ ಮುಂದೂಡಲ್ಪಡುತ್ತಿದ್ದರೆ ಈ ತಿಂಗಳು ಅವುಗಳಿಗೆ ಚಾಲನೆ ಸಿಗಲಿದೆ. ಸ್ವಂತ ಮನೆ ಕಟ್ಟುವ ಕನಸು ಹೊಂದಿರುವವರಿಗೆ ಬ್ಯಾಂಕ್ ಲೋನ್ ಮಂಜೂರಾಗುವ ಅಥವಾ ಪಾಯ ಹಾಕಲು ಪೂರಕವಾದ ವಾತಾವರಣವಿದೆ. ಹೊಸ ವಾಹನ ಖರೀದಿ ಮಾಡಬೇಕೆಂದಿದ್ದರೆ ಜನವರಿ 20ರ ನಂತರದ ದಿನಗಳು ಅತ್ಯಂತ ಶ್ರೇಷ್ಠವಾಗಿವೆ. ದೊಡ್ಡ ಸವಾಲು: ಅನಿರೀಕ್ಷಿತ ನಂಬಿಕೆ ದ್ರೋಹ. ಈ ವಿಡಿಯೋದ ಆರಂಭದಲ್ಲಿ ನಾನೊಂದು ಕಠಿಣ ಸವಾಲಿನ ಬಗ್ಗೆ ಹೇಳಿದ್ದೆ. ಹೌದು, ಸಿಂಹರಾಶಿಯವರೇ, ಈ ತಿಂಗಳು ನೀವು ಅನಿರೀಕ್ಷಿತ ನಂಬಿಕೆ ದ್ರೋಹವನ್ನು ಎದುರಿಸಬೇಕಾಗಬಹುದು. ನೀವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬುತ್ತೀರೋ ಅಥವಾ ಯಾರ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿದ್ದೀರೋ ಅಂತಹವರಿಂದಲೇ ನಿಮಗೆ ಮಾನಸಿಕ ನೋವು ಉಂಟಾಗುವ ಸಾಧ್ಯತೆಯಿದೆ. ಅದು ನಿಮ್ಮ ಆತ್ಮೀಯ ಗೆಳೆಯನಿರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು. ನಾನು ಇವರಿಗಾಗಿ ಇಷ್ಟೆಲ್ಲಾ ಮಾಡಿದೆನಲ್ಲ ಎಂಬ ಕೊರಗು ನಿಮ್ಮನ್ನು ಕಾಡಬಹುದು. ಇದಕ್ಕೆ ಪರಿಹಾರವೆಂದರೆ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ನೀವು ಮಾಡಿದ ಸಹಾಯವನ್ನು ಮರೆತುಬಿಡಿ. ನಿರೀಕ್ಷೆಯಿಲ್ಲದ ಸಹಾಯವೇ ನಿಮಗೆ ನೆಮ್ಮದಿ ನೀಡುತ್ತದೆ. ಪರಿಹಾರಗಳು ಮತ್ತು ಮುಕ್ತಾಯ. ಈ ತಿಂಗಳು ನಿಮಗೆ ಬರುವ ಕಷ್ಟಗಳನ್ನು ತಡೆದು ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಲೇಬೇಕು. ಸೂರ್ಯಾರಾಧನೆ. ಪ್ರತಿ ಭಾನುವಾರ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಘ್ಯವಾಗಿ ಅರ್ಪಿಸಿ. ದಾನ. ಸಾಧ್ಯವಾದಲ್ಲಿ ಗೋವುಗಳಿಗೆ, ಅಂದರೆ ಹಸುವಿಗೆ, ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ತಿನ್ನಿಸಿ. ಮಂತ್ರಪಠನೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಮ್ಮ ಆತ್ಮಬಲ ವಜ್ರದಷ್ಟು ಗಟ್ಟಿಯಾಗುತ್ತದೆ. ಸಿಂಹರಾಶಿಯವರೇ, ನೀವು ಕಾಡಿನ ರಾಜರು. ಬೇಟೆಯಾಡುವಾಗ ಗುರಿ ತಪ್ಪಬಹುದು, ಆದರೆ ಸಿಂಹ ಎಂದಿಗೂ ಬೇಟೆಯಾಡುವುದನ್ನು ನಿಲ್ಲಿಸುವುದಿಲ್ಲ. ನಿಮ್ಮಲ್ಲಿರುವ ಸೋಮಾರಿತನ ಮತ್ತು ಅಹಂಕಾರವನ್ನು ಬಿಟ್ಟು ಮುನ್ನುಗ್ಗಿ. ಈ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಜಯವನ್ನು ತಂದೇ ತರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂದು ಬರೆಯಿರಿ. ಆ ನರಸಿಂಹಸ್ವಾಮಿಯ ಕೃಪೆ ನಿಮ್ಮ ಮೇಲಿರಲಿ. ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭವಾಗಲಿ. ನಮಸ್ಕಾರ.